ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಶ್ರೀ ಫಾರ್ಮ್ಸ್ ಒಳಗ ಇವತ್ ನೀವ್ ಯಾವ ಬರ್ಡ್ಸ್ ನೋಡಿದ್ರಿ? ಗ್ರೇ ಹೆರಾನ್ ಎಲ್ಲೈತಿ? ಹಾ ನಮಗೊಂದು ಇದನ್ನಿತ್ತು ಸರ್, ನದಿಯಲ್ಲೊಂದು ಬಕ್ಕ ಕಾಲನೆತ್ತು ಕುಣಿಯುತ್ತಿತ್ತು. ಹಾ ಸರ್ ಅದ ನೋಡ್ರಿ ಸರ್, ಅಲ್ಲಿ ಕಾಣಿಸ್ತಿತ್ತಲ್ರಿ, ಅಲ್ಲೈತಿ ತಕ 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 ಅಂತಿರ್ತಲ್ರಿ ಸರ್. ಹಾ ಅದ ನೋಡ್ರಿ ಸರ್, ಅದ ಗ್ರೇ ಹೆರಾನ್. ಬಕ್ಕ ಅಂದ್ರ ಅದರಿ ಸರ್, ಬಕ್ಕ ಪಕ್ಷಿ. ಹಾ ಬಕ್ಕ ಪಕ್ಷಿ ಅದ್ ಹೆಂಗ್ ನಿಂತೈತಿ ನೋಡ್ರಿ ಸರ್. ಯಾವಾಗ ನೀವು ಆಗಳಿಂದ ನೋಡತ್ತಿದ್ರಿ ಅಲ್ಲಿ ನೋಡ್ರಿ ಸರ್, ಒಂದ್ ಫ್ಲಾಕ್ ಬಂತ್ ನೋಡ್ರಿ ಸರ್, ಅಲ್ಲಿ ಬಂತ್ರಿ ಒಂದ್ ಗುಂಪ. ಹೌದು, ಸಣ್ಣ ಬಾತ್ಕೋಳಿಗಳ್ರಿ, ಪೋಚರ್ಡ್ಸ್ ಅಂತ ಕರಿತೀವ್ರಿ ಸರ್ ನಾವು. ಈಗ ನೋಡ್ರಿ ಪೋಚರ್ ಡಕ್ಸ್ ನೋಡಿದ್ರಿ, ಗ್ರೇ ಹೆರಾನ್ ನೋಡಿದ್ರಿ, ಕಿಂಗ್ ಫಿಶರ್ ನೋಡಿದ್ರಿ. ಕಿಂಗ್ ಫಿಶರ್ ಒಳಗೆ ಯಾವ್ದು ನೋಡಿದ್ರಿ? ಸ್ಮಾಲ್ ಬ್ಲೂ ಕಿಂಗ್ ಫಿಶರ್ ನೋಡಿದ್ರಿ. ಇಲ್ಲಿ ನೋಡ್ರಿ ಶ್ರೀ ಫಾರ್ಮ್ಸ್ ಒಳಗ ಸ್ಮಾಲ್ ಬ್ಲೂ ಕಿಂಗ್ ಫಿಶರ್ ಐತಿ, ಪೋಚರ್ ಡಕ್ ಐತಿ, ಮತ್ತ ಗ್ರೇ ಹೆರಾನ್ ಐತಿ, ಈಗ್ರೇಟ್ಸ್ ಅದಾವು, ಡ್ರೋಂಗೋ ಐತಿ, ಸ್ವಾಲೋ, ಗುಡ್. ನೆಕ್ಸ್ಟ್ ಸ್ಟಿಲ್ಟ್ಸ್ ಅದಾವ. ಮತ್ತೆ ಯಾವ್ದಾವ? ವುಡ್ ಪೆಕ್ಕರ್ ಇಲ್ಲ, ಗುಬಚ್ಚಿ, ಗುಡ್, ಡವ್, ರೆಡ್ ಹೆಡೆಡ್ ಕಾಲರ್ ಡವ್. ಓಕೆ, ಸೊ ಈ ರೀತಿ ನಾವು ಯಾವಾಗ ನಿಮಗೆ ಸ್ಪೇರ್ ಟೈಮ್ ಸಿಗ್ತೈತಲ್ಲ ಅವಾಗ ನೀವು ಬಂದು ಬರ್ಡ್ ವಾಚಿಂಗ್ ಮಾಡ್ಬೋದು. ಇದರಿಂದ ಏನಾಕೈತಿ, ಸ್ಟ್ರೆಸ್ ಕಡಿಮೆ ಆಕೈತಿ, ಆಂಗ್ಸೈಟಿ ಕಡಿಮೆ ಆಕೈತಿ, ಬಹಳಷ್ಟು ನಿಮ್ಗೇನ ಮನಸ್ಸಿಗೆ ಒಂಥರ ಸಮಾಧಾನ ಇರ್ತೈತಿ. ಗೊತ್ತಾಯ್ತು? ದಿಸ್ ಈಸ್ ಕೈಂಡ್ ಆಫ್ ಲರ್ನಿಂಗ್, ಎಕ್ಸ್ಟ್ರಾ ಲರ್ನಿಂಗ್ ಇರ್ತೈತಿ, ಮತ್ತು ಹೊಸದೇನೇನೋ ನೋಡಕ್ ಸಿಗ್ತೈತಿ. ಒಂದ್ಸಲ ಇದ್ರಾಗ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರಿ ಅಂದ್ರೆ ಕ್ರಮೇಣವಾಗಿ ನೀವು ಇದ್ರಾಗ ಭಾಳ ಡೆಪ್ತಿಗೆ ಹೋಗ್ತೀರಿ. ಹೌದಾ? ನಾಲೆಜ್ ಭಾಳ ಗೇನ್ ಮಾಡ್ಕೋಬಹುದು. ಸೊ ಅದೇ ರೀತಿಯಾಗಿ ನೀವು ಯಾವಾಗ ಫ್ರೀ ಟೈಮ್ ಇರ್ತೈತಲ್ಲ, ಸೊ ಇಫ್ ಈ ಪ್ಲೇಸ್ ಏನಾರ ನಿಮ್ಗೆ ನಿಯರ್ ಇತ್ತಂದ್ರೆ, ಶ್ರೀ ಫಾರ್ಮ್ಸ್ ನಿಯರ್ ಇತ್ತಂದ್ರೆ, ಸೊ ಬಂದ ಇಲ್ಲಿ ದಯವಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಪಕ್ಷಿಗಳ ಬಗ್ಗೆ ಲಕ್ಷ ಕೊಡ್ರಿ. ಹೌದಾ? ನೋಡ್ರಿ, ನಿಮ್ಗೆ ಈಗ ಒಂದ ದಿನ ಬಂದಿರಿ ನೀವು, ಎಷ್ಟು ಬರ್ಡ್ಸ್ ಗೊತ್ತದು ನಿಮ್ಗೆ? ಹೌದಾ? ಕ್ರಮೇಣವಾಗಿ ಡೈಲಿ ವಿಸಿಟ್ ಮಾಡ್ರೆ ಭಾಳಷ್ಟು ಬರ್ಡ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬರ್ತೈತಿ. ಗೊತ್ತಾಯ್ತಾ ಸರ್? ಇನ್ ಅಪ್ಕಮಿಂಗ್ ಡೇಸ್ ಒಳಗೆ ಒಂದ್ ಸ್ವಲ್ಪ ಇಲ್ಲಿ ಏನಾರ ಪ್ರೊಟೆಕ್ಟಿಂಗ್ ಇದ್ರ ಟೈಪ್ ಮಾಡಿ, ಸ್ವಲ್ಪ ಹೈಡ್ಔಟ್ಸ್ ಮಾಡಿ, ಸ್ವಲ್ಪ ಬರ್ಡ್ ವಾಚರ್ಸಿಗೆ ಆಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಒಂದ್ ಪ್ಲೇಸ್ ಒಳಗೆ ಕುಂತ್ರಂದ್ರೆ ಎಲ್ಲಾ ಕಾಣಿಸ್ಬೇಕ್ರಿ ಸರ್. ಈಗ ಹೆಂಗ್ ಆಕೈತ್ರಿ, ನಾವ್ ಹಿಂಗ್ ಗುಂಪು ಬಂದಂದ್ರೆ ಡಿಸ್ಟರ್ಬೆನ್ಸ್ ಆಗಿಬಿಡ್ತೈತಿ, ಸರಿಯಾಗಿ ನಮ್ಗೆ ಬರ್ಡ್ ವಾಚಿಂಗ್ ಮಾಡಕ್ ಆಗೋದಿಲ್ಲ. ಸೊ ನೀವು ಇನ್ ಅಪ್ಕಮಿಂಗ್ ಡೇಸ್ ಒಳಗೆ ಒಂದ್ ಸ್ವಲ್ಪ ಖಂಡಿತ ಪಕ್ಷಿಗಳ ಸಂರಕ್ಷಣೆಗೋಸ್ಕರ ಇಲ್ಲೊಂದು ಸಣ್ಣ ಪುಟ್ಟ ನೀರಿನ ಜಲಪಾತಗಳನ್ನು ಮಾಡಿ ಸೇಫ್ ಆಗಿ ನಾವು ಕುತ್ಕೊಂಡು ಅದನ್ನ ಗಮನಿಸಬಹುದು. ಅವಕ್ಕೂ ಡಿಸ್ಟರ್ಬ್ ಆಗಲ್ಲ, ನಾವು ಅದನ್ನ ಕಣ್ಣು ತುಂಬ ಮನಸ್ಸು ತುಂಬ ತುಂಬ್ಕೋಬಹುದು. ಆ ರೀತಿ ಕೆಲವೊಂದು ಹೈಡೌಟ್ಸ್ ಮಾಡಿ ಆ ಒಂದು ಜಾರಿಗೆ ತರಲಾಗುವುದು ಅತಿ ಶೀಘ್ರದಲ್ಲಿ.